ನಾವು ಸುಮಾರು 8 ವರ್ಷಗಳ ಕಾಲ 10 ದಿನದ ಜಾತ್ರಾ ಮಹೋತ್ಸವ ಮಾಡ್ತಾ ಬಂದಿದ್ದೇವೆ. ಈ 10 ದಿನದ ಜಾತ್ರಾ ವಿಶೇಷತೆ ಏನಂತಂದ್ರೆ, ಒಂದು 100 ವರ್ಷಗಳ ಹಿಂದಿನ ಒಂದು ಡೋಲ್ ಇತ್ತು ನಮ್ಮ ಊರಾಗ. ಅನಿವಾರ್ಯ ಕಾರಣಗಳಿಂದ ಎಲ್ಲ ಹಿರಿಯರು ಕೂಡ ನಾವು ಆ ಡೋಲಿಯನ್ನು ನಾವು ಬಳುತಿ ಜಾಕೋಲ ಅದು ಆದ್ರೆ ಏನೋ ಸಮಸ್ಯೆ ಆಗಿ ಮುಳವಾಡಿ ಏತ್ ನೀರಾವರಿ ಆಗೈತಿ. ಆದ್ರೆ ಬಳುತಿ ನಿಜವಾಗಿ ಹುಟ್ಟಿದ್ದು ಬಳುತಿಯಲ್ಲಿ. ಆ ಜಾಕೋಲ್ಲಿ ನಾವು ಮಿನಿಮಮ್ ಒಂದು 100 ಫೂಟ್ ಗುಮ್ಮಿಗೆ ಐತದ. ಆ ಗುಮ್ಮಿ ಇರುವಂಥ ಆ ಬಾವಿಯಲ್ಲಿ ನಾವು ಆ ತಾಯಿಯನ್ನು ನಾವು ಯಾರೇ ಎಲ್ಲ ಒಪ್ಪಂದರ ಮೇರೆಗೆ ಬಿಟ್ಟು ಬಂದಿದ್ದೇವೆ. ಆದ್ರೆ ನಮ್ಮೂರಿಗೆ ಸಾಕಷ್ಟು ಅನಾಹುತಗಳಾದವು. 6 ವರ್ಷಗಳ ಕಾಲ ಆ ಬಿಬಿ ಫಾತಿಮಾ ದೇವಿಯ ಡೋಲಿಯನ್ನು ನಾವು 6 ವರ್ಷಗಳ ಕಾಲ ನೀರಲ್ಲಿ ಬಿಟ್ಟಿದ್ದೇವೆ. ಆದರೆ ನಮಗೆ ಪ್ರತಿ ಒಂದು 6 ವರ್ಷದಲ್ಲಿ 1 ವರ್ಷವೂ ನಾವು ಒಳ್ಳೆಯ ರೀತಿಯಲ್ಲಿ ಮೊಹರಮನ್ನು ಆಚರಿಸಲಿಕ್ಕಾಗಲಿಲ್ಲ. ಪ್ರತಿ ವರ್ಷ ಒಂದು ಏನಾದರೂ ಅನಾಹುತ ಆಗುವ ಆ ಅನಾಹುತದಲ್ಲಿ ನಮ್ಮ ಗ್ರಾಮದವರು ಮೊಹರಂ ಮಾಡೋಕ್ಕಾಗಲಿಲ್ಲ. ಆದ ಕಾರಣ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ, ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಾವು ಏನಾದರೂ ಮಾಡಿ ಆ ಡೋಲಿಯನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ಬಂದಾಗ ಆ ಡೋಲಿಯನ್ನು ನಾವು ಹೆಚ್ಚು ಕಮ್ಮಿ ವರ್ಷ ನಮ್ಮ ಪ್ರಮುಖ ವ್ಯಕ್ತಿ ಈ ಮೊಹರಂಕ ದೇಸಾಯಿ ಅವರು ಏನು ಮಾಡ್ತಿದ್ರು, ಅವರು ಬ್ರಾಹ್ಮಣರ ಆದರೂ ಆ ಡೋಲಿಯ ಸೇವೆಯನ್ನು ಪ್ರತಿ ಸಣ್ಣವರಿರಕ್ಕೆ ಮಾಡ್ಕೊತ ಬಂದಿದ್ದರು. ಆ 6ನೇ ವರ್ಷಕ್ಕೆ ಅವರು ಸತ್ತಾಗ ನಮಗೆ ಎಲ್ಲ ದಿಗ್ಭ್ರಮೆ ಆಯ್ತು. ಯಾಕಪ್ಪ ಅಂತಂದ್ರೆ 5 ದಿವಸ ಉಪವಾಸ ಇರೋ ಅವರು ಚಪ್ಪಲ್ ಹಾಕೋತಿದ್ದಿಲ್ಲ, ಆ ಡೋಲಿ ಸೇವೆ ಮಾಡ್ತಿದ್ರು. ಅವರ ಹೋದಾಗ ನಮಗೆ ಎಲ್ಲ ಒಂದು ಕಾರ್ಯಕರ್ತರಿಗೆ ದಿಗ್ಭ್ರಮೆ ಆದಾಗ ನಾವು ಕೇಳಲು ವಿಚಾರ ಮತ್ತೊಬ್ಬರನ್ನ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಅವಾಗ ಏನಾಯ್ತು ಅಂದ್ರೆ, ಇಲ್ಲ ಹಿಂಗಾಗೈತಿ ಅದನ್ನು ತೊಗೊಂಬರ್ಬೇಕು, 10 ಇಂಚ್ ಜಾತ್ರದ ಒಳಗಾಗಿ ಆ ಡೋಲ್ ಸಿಗ್ತೈತಿ ನಿಮಗಂದು ಅಂದಾಗ ನಾವು ಹೋದೆವು, ಯುವಕರು ಕೂಡ ಹೋದಾಗ ಈ ಹೊತ್ತಿನವರೆಗೂ ಹುಡುಕಾಡಿದೆವು. ಮುಂಜಾನೆ ಹೆಚ್ಚು ಕಮ್ಮಿ 8 ಗಂಟೆಗೆ ಹೋಗಿದ್ದೇವೆ ನಾವು. ಆದ್ರೆ ಲಾಸ್ಟಿಗೆ ಒಂದು 10-12 ಮಂದಿ ಉಳಿದೆವು. ಈ ಹೊತ್ತಿಗೆ ತಾಯಿ ಮುಳುಗಿದ್ದು, ಇದಕ್ಕೆ ಒಂದು ಸ್ವಲ್ಪ ಹೊತ್ತು ತಾಯಿ ಮುಳುಗಿದ್ದು. ಈ ಹೊತ್ತಿಗೆ ನಮಗೆ ಕೈ ಸಿಕ್ಕಾಗ ನಾವು ಈಗ ಮಿನಿಮಮ್ 8 ವರ್ಷಗಳ ಕಾಲ ಆಗ್ತಿದ್ವಿ 8ನೇ ಜಾತ್ರೆ ನಾವು ಮಾಡೋದು. ಆದ್ರೆ ಯಾವುದೇ ಅನಾಹುತಗಳಾಗಿಲ್ಲ. ಮಿನಿಮಮ್ ಫಸ್ಟ್ನೇ ವರ್ಷ ಸ್ವಲ್ಪ ಪ್ರಮಾಣದ ಐತೆ. ಪ್ರತಿ ವರ್ಷ 10 ಕ್ವಿಂಟಲ್ ಸುರ್ಮ ಮಾಡಿಸಿದ್ವಿ, 20, ಈ 30, ಹೋದ ವರ್ಷ 30-32 ಮಾಡಿಸಿದ್ವಿ. ಈ ಸತ್ತ ನಮ್ಮ 42 ಕ್ವಿಂಟಲ್ ಸುರ್ಮ ಮಾಡಿಸಿದ್ವಿ. ಮಾಡಿಸಿದಾಗ ಅಂದ್ರೆ ಆ ತಾಯಿ ಎಷ್ಟು ವಿಜೃಂಭಣೆಯನ್ನು ನಾವು ಮಾಡುತ್ತೇವೆ ಅಷ್ಟು ನಮಗೂ ಎಲ್ಲರಿಗೂ ಒಳ್ಳೆಯದು ಮಾಡ್ಯಾಳ. ಆದ ಪ್ರತಿ 2 ಜಿಲ್ಲೆಗಳಿಂದ ಬರ್ತಾರೆ, ಬಾಗಲಕೋಟೆ ಜಿಲ್ಲಾ ಮತ್ತು ವಿಜಯಪುರ ಜಿಲ್ಲಾ. 2 ಜಿಲ್ಲೆಯಲ್ಲಿ ಆ ತಾಯಿಯ ಭಕ್ತರ ಆಗ್ಯಾರ. ಈ ಎಲ್ಲ ಒಂದು ವಿಶೇಷತೆ ಆದಾಗ ಹೀಗಾಗಿ ನಾವು ಪ್ರತಿ ವರ್ಷ ಒಳ್ಳೆಯ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೀವಿ. ಈ ಜಾತ್ರೆಗೆ ಹೆಚ್ಚು ಕಮ್ಮಿ ನಾವು 10-20 ಸಾವಿರ ಕೊಟ್ಟರು ಒಂದು ಮ್ಯಾಳ ಬರೋಂಗಿಲ್ಲ. ನಮಗೆ ಈ ವರ್ಷ 180 ಮ್ಯಾಳಗಳು ನಮ್ಮಲ್ಲಿ ಬಂದು, ಒಂದು 2 ಹಗಲಿ 1 ರಾತ್ರಿ 180 ಮ್ಯಾಳಗಳು ಬಂದು ನಮ್ಮ ಈ ಬಿಬಿ ಫಾತಿಮಾ ದೇವಿಯ ಒಂದು ಸೇವೆಯನ್ನು ಮಾಡಿ ಹೋಗ್ಯಾರ. ನಾವು ಕೊಟ್ಟಿದ್ದೇಟು ಖುಷಿಯಿಂದ 500 ರೂಪಾಯಿ ಕೊಡ್ತೇವೆ ಅವರಿಗೆ. ಅವ್ರ ಖರ್ಚು 10,000 ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ 10,000 20,000 ಕೊಟ್ಟರು ನಾವು ಒಂದೇ ಮ್ಯಾಳ ಖರ್ಚ್ಬೋದು ಪ್ರತಿ ಒಂದು ರಾತ್ರಿ. ಅಂಥವ್ರು ಕೂಡ 180 ಮ್ಯಾಳಗಳು ನಮ್ಮ 2 ದಿವಸ ನಿರಂತರ ಒಂದೊಂದು ಪಾಳೆ ಕೊಟ್ಟೇವೆ ಅವರಿಗೆ. ಒಂದೊಂದು ಪಾಳೆ ಕೊಟ್ಟು ಅವ್ರನ್ನ ಎಲ್ಲರಿಗೆ ಆ ತಾಯಿಯ ಸೇವೆಯನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟೆವು. ಅದು ನಾವು ಮಾಡಿಕೊಟ್ಟೇವೆ ಅನ್ನೋದು ದೊಡ್ಡ ಮಾತಲ್ಲ. ಆ ತಾಯಿ ಹಂಗೆ ಮಾಡಿಸ್ಕೊಂಡವ. ನಾವು ಕೂಡ ಯಾವುದೇ ನಿರಂತರ ನೀತಿಲ್ಲ, ಏನೂ ಇಲ್ಲ. ಕಾಲಕ್ಕೆ ಹೆಂಗೆ ಆ ದನಿ ಸಂಜೆ ನಮ್ಮದು ಇನ್ನೂ ಯಾರ್ದು ಕಮ್ಮಿ ಆಗಿಲ್ಲ. ರಾತ್ರಿ ಬೆಳ್ತನ ಎಲ್ಲರನ್ನೂ ಆಹ್ವಾನ ಮಾಡ್ಕೊಂಡೇವು, ಎಲ್ಲರಿಗೂ ಸ್ವಾಗತ ಮಾಡ್ಕೊಂಡೇವು. ಆದ್ರೆ ಆ ತಾಯಿ ಅಂಥ ಶಕ್ತಿ ನಮಗೆ ಕೊಟ್ಟಾಳ. ಹೀಗಾಗಿ ಮತ್ತು ಮೇಲಾಗಿ ವಿಶೇಷತೆ ಏನಂದ್ರೆ, ನೀನೊಂದು ನಮ್ಮ ಕಣ್ಣು ಮುಂದೆ ನಡೆದಂಥ ಅದು ಘಟನೆ. ಹೊಸರೊಳ್ಳೆಯವರು ಆ ದೇವಿ ಫೋಟೋ ತಕ್ಕೊಂಡಾರ, ಎಲ್ಲ ವಿಡಿಯೋ ಮಾಡ್ಕೊಂಡು ಆಕಿ ಚರಿತ್ರೆ ಕೇಳಾಕ ನನ್ನ ಕರ್ಸಾಕತ್ತಾರೆ. ನಾ ಫೋನ್ಯಾಗ ಹಲೋ ಅಂದು ಬರೋಕೆ ಆ ತೆಗೆದಂಥ ಫೋಟೋಗಳು ಯಾವೂ ಇಲ್ಲ. ಪೂರ್ತಿ ಮೊಬೈಲ್ನ ಡಿಲೀಟ್ ಆಗಿದೆ. 1,20,000 ಮೊಬೈಲ್ ಇದ್ದವ್ರು ಅವರೆಲ್ಲ ಹೇಳಿದ್ರು ನಿನ್ನೆ. ಹಿಂಗಾಯ್ತು. ಇಲ್ಲೇ ಹೊಸರೊಳ್ಳಿ ಗ್ರಾಮದವ್ರು ಇವತ್ತು ಅದರ ಬಗ್ಗೆ ಒಂದು ಹಾಡನ್ನು ಹಾಡಿದ್ರು ಅವರು. ಹಿಂಗಾತ ತಾಯಿದು ಒಂದು ನಮಗೆಲ್ಲರಿಗೂ ದಿಗ್ಭ್ರಮೆ ಆಯ್ತು. ನಾವು ಕೂತವರು ಏನು ನನಗೆ ಕರೆಸಿದ್ರಿ ಯಾಕಂದಿರ, ನಿಮಗೂ ಏನು ಹೇಳಂಗಿಲ್ಲ ರೀ, ನಾವು ಹೊಕ್ಕಿನ ಅಂತೇಳಿ ಅವ್ರ ಮೊಬೈಲ್ ತೊಗೊಂಡು ಸೀದಾ ತಮ್ಮ ಊರಿಗೆ ಹೋದ್ರು. ಇವತ್ತು ಆ ಊರನವರ ಒಂದು ಅದ್ರ ಬಗ್ಗೆ
ಪದ ಕಟ್ಟಿ ನಮ್ಮಲ್ಲಿ ಎಲ್ಲರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಮತ್ತು ಎಷ್ಟೋ ಜನ ಈ ಸುತ್ತಮುತ್ತ ಹಳ್ಳಿಯವರು ಯಾವುದೇ ಒಂದು ರೋಗ ರುಜಿನಗಳು ಬಂದರೆ ಇಲ್ಲಿ ಬಂದು ಭೇಟಿಯಾಗಿ ಹೋದ್ರಂದ್ರೆ ಅದು ಕೂಡ ಒಳ್ಳೆಯದಾಗೈತಿ. ಸಾಕಷ್ಟು ಬಂಗಾರಗಳನ್ನು ಎಲ್ಲ ದೇಣಿಗೆಗಾಗಿ ರೂಪದಲ್ಲಿ ಯಾರೂ ಏನು ಕೇಳಂಗಿಲ್ಲ. ನಾವು 5,000 10,000 20,000 ತಾವೇ ತಂದು ಕೊಡ್ತಾರೆ. ನಾವು ಎಲ್ಲಿ ಕೇಳಕ್ಕೆ ಹೋಗಂಗಿಲ್ಲ. ಆ ತಾಯಿ ಅಂಥ ಮಹಿಮೆಯನ್ನು ಹೊಂದ್ಯಾಳ. ನಾವು ಏನೇ ಮಾಡಿದರೂ ನಾವು ₹1 ಕೆಲಸ ಮಾಡಿದ್ರೆ 1,00,000 ಕೆಲಸ ನಮಗೆ ಒಂದು ಲಾಭ ಕೊಡುವಂಥ ತಾಯಿ, ಲಾಭ ಕೊಡುವಂಥ ಒಂದು ಕೆಲಸಗಳನ್ನು ನಮಗೆ ಕೊಡ್ತಾಳೆ. ನಾವು ದುಡ್ದಾಗ ತಿನ್ನಬೇಕು. ನಾವೇನು ಯಾವ ತಾಯಿಗೆ ನಾವು ಏನು ಕೇಳಂಗಿಲ್ಲ. ನಾವು ನಮ್ಮನ್ನು ಒಳ್ಳೆಯ ಆರೋಗ್ಯವಾಗಿ ಇಡುವಂಥ ಕೆಲಸವನ್ನು ಮಾಡು ತಾಯಿ ಅಂತೇಳಿ ನಾವು ಮಿನಿಮಮ್ ಮೊಹರಂ ಹಿಡ್ಕೊಂಡು ಮೊಹರಂ ಮುಗಿಸಿಂದ ಮುಂದೆ 10 ದಿನಗಳ ಕಾಲ ಇದ್ದ ಕೆಲಸಗಳನ್ನು ಬಿಟ್ಟು ಈ ಕಾರ್ಯವನ್ನು ಎಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಯಾವುದೇ ನಮಗೆ ಭೇದ ಭಾವ ಇಲ್ಲ. ಅವರು ಸಹಿತ ಮುಸ್ಲಿಮ್ ಅನ್ನುವಂಗಿಲ್ಲ. ನಾವು ಅಂತಮ್ರಗತಿಯೇ ಇದ್ದೇವೆ. ನಮ್ಮೂರಾಗ ಯಾವುದೇ ಭೇದಗಳು ಎಂದೂ ಬಂದಿಲ್ಲ, ಬರುವುದೂ ಇಲ್ಲ. ನಾವು ಹಿಂಗೆ ಹೋಗ್ತೀವಿ ಅನ್ನೋದು ನಮಗೆ ವಿಶ್ವಾಸ ಐತಿ. ಆದ್ರೆ ಯಾರು ಭೇದ ಭಾವ ಮಾಡ್ಯಾರೋ ಆದ್ರೆ ಆ ಜಾಗದಲ್ಲಿ ನಡೆಯಂಗಿಲ್ಲ. ಅಕಸ್ಮಾತ್ ಮಾಡಿದ್ರು ಆಗಿಂದಾಗ ನಮಗೆ ಗೊತ್ತಾಗೈತಿ ಯಾರು ಮಾಡಿದ್ರು ಅವ್ರು ಯಾಕೆ ಬಂದು ಕ್ಷಮೆ ಕೇಳಿದ್ರು ಮತ್ತು ಆ ಜಾಗದಲ್ಲಿ ಹೋದರು ಅನ್ನೋದು ಹಿಂಗೆಲ್ಲ ಭಾಳ ವಿಶೇಷತೆ ಆಗ್ಯಾವ. ಹೇಳಿದ್ರೆ ಒಂದು ದಿವಸ ಸಾಲಂಗಿಲ್ಲ, ಅಷ್ಟು ಮಹಿಮೆಗಳು ಆಗ್ಯಾವ. ನಾವೇನೋ ಹೇಳಿದ್ರೆ ಸುಳ್ಳು ಅನಿಸ್ಬೋದು ಕೇಳೋರಿಗೆ, ಆದರೆ ನಮ್ಮ ಮನಸ್ಸಿನಾಗ ಮಾತ್ರ ಅದು ಮೂಡೈತಿ. ಅಷ್ಟು ಶಕ್ತಿ ಇಲ್ಲಿ ಐತಿ. ಈ ವರ್ಷ ಕೂಡ 40 ಕ್ವಿಂಟಲ್ ಸುರ್ಮ ಮಾಡಿಸಿದ್ದೇವೆ. ಮಿನಿಮಮ್ ಒಂದು 30 ಕ್ವಿಂಟಲ್ ಅಕ್ಕಿ ಮಾಡಿಸಿವಿ. ಎಲ್ಲ ನೀವು ನೋಡ್ಬೋದು. ಈಗ ಫಸ್ಟಿಗೆ ಬಂದಾಗ ನೀವು ಫೋಟೋ ತಗೊಂಡಿರ್ಬೇಕು.